ನಮ್ಮ ಕಾರ್ಯಕ್ರಮ ಗಡಿಬಿಡಿಯಲ್ಲಿ ಪ್ರಾರಂಭವಾಯಿತು. ಆದರೆ ಯಾವುದೇ ಒಂದು ಪ್ರೋಟೋಕಾಲನ್ನು ಫಾಲೋ ಮಾಡಲಿಲ್ಲ. ಈಗ ನಮ್ಮ ಜೊತೆಗಿರುವ ಹಿರಿಯ ಕಲಾವಿದರು ಮತ್ತು ಅನುಭವಿಗಳಾದ ಈಶ್ವರ್ ಜೋಶಿ ಸರ್ ಅವರು ವೇದಿಕೆಯಲ್ಲಿ ಬರಬೇಕಂತ ಈ ಮೂಲಕ ಹೇಳ್ತೇನೆ. ದಯವಿಟ್ಟು ಬರಬೇಕು ಸರ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಸಮಯದ ಒಂದು ಕೊರತೆ ಕಾರಣಕ್ಕಾಗಿ ಅವರನ್ನ ನಮಗೆ ಸರಿಯಾಗಿ ಪ್ರಮಾಣ ಆಗಲಿಲ್ಲ. ಅದಕ್ಕಾಗಿ ನಾವು ನಮ್ಮ ಸಂಘದ ವತಿಯಿಂದ ಅವರಲ್ಲಿ ಕ್ಷಮೆ ಕೇಳ್ತೀವಿ. ಆನಂತರ ಅದೇ ರೀತಿ ಅವರಿಗೆ ಒಂದು ಪುಷ್ಪಗುಚ್ಛವನ್ನು ನೀಡಿ ನಮ್ಮ ರವಿ ಹಿರೇಮಠ ಅವರು ಅವರಿಗೆ ಈಗ ಈ ಉತ್ಸವ ಗಾರ್ಡನ್ ಕೊಟ್ಟುಕೊಡಿ ಇವರಿಂದ ಕೆಲವು ಇದನ್ನು ಯಾವುದೇ ಭಾಷಣ ಮಾಡಕ್ಕೆ ಬಂದಿಲ್ಲ. ಕಲಾವಿದ ಹಲ್ಬಾವಿಯವರ ಭೇಟಿಗೋಸ್ಕರ ನಾವೆಲ್ಲ ಇವತ್ತು ಸೇರಿದ್ದೀವಿ. ಮುಖ್ಯವಾಗಿ ನಮ್ಮ ಕರ್ನಾಟಕದಾದ್ಯಂತ ಕಲಾವಿದರನ್ನು ತಯಾರು ಮಾಡಿದಂತಹ ಆ ಅಜ್ಜನವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಉತ್ಸವರಾವ್ ಗಾರ್ಡನ್ನಲ್ಲಿ ನನ್ನ ತಂದೆಯವರು ಸೊಲಭ TV ಸೊಲಭ ಅಂತೇಳಿ ಅವರು ಗುರುಗಳು ಕೂಡ ಆಗಿದ್ದರು. ಅವರು ಪ್ರತಿನಿತ್ಯ ಕಲೆ ಕುರಿತು ಮಾತಾಡುವಾಗ ಅವರನ್ನು ಇಟ್ಕೊಂಡು ಮಾತಾಡ್ತಿದ್ರು. ಈಗ ನಾವಿಲ್ಲೆಲ್ಲ ಕಲೆ ಬಗ್ಗೆ ಮಾತಾಡಕ್ಕೆ ಬಂದಿದ್ವಿ. ಕಲಾ ಹಾಲ್ಬಾವಿಯಂತಹ ಕಲಾ ಸಾಧಕರನ್ನ ಒಂದಿಷ್ಟು ನಾವೆಲ್ಲ ತಿಳ್ಕೊಬೇಕು. ಹಾಲ್ಬಾವಿಯವ್ರು ಇರಲಿಲ್ಲ ಅಂದರೆ ನಮ್ಮ ತಂದೆಯವರು ಕಲಾವಿದರಾಗಿರಲಿಲ್ಲ. ನಮ್ಮ ತಂದೆಯವರು ಕಲಾವಿದರಾಗಿರಲಿಲ್ಲ ಅಂದರೆ ನಾನು ಉತ್ಸವರಾವ್ ಕಡೆ ಕ್ಯೂರೇಟರ್ ಆಗ್ತದೆ. ಇದು ಹೆಂಗಿತ್ತು ಅಂದ್ರೆ ಒಬ್ಬ ಕೃಷಿ ಮಾಡೋರ ಮನೆಯೊಳಗೆ ತಾನೇ ಫಲ ಮಾಡೋದು ಹೆಂಗೆ, ಕುಡೋದು ಹೆಂಗೆ, ಬಿತ್ತೋದು ಹೆಂಗೆ, ಯಾವ ಟೈಮಿಗೆ ಏನು ಕಾಳು ಹಾಕಬೇಕು, ಏನು ಪೀಕ್ ತೆಗಿಬೇಕು, ಒಂದನೇ ಪೀಕ್ ಯಾವ್ದು ತೆಗಿಬೇಕು, ಎರಡನೇ ಪೀಕ್ ಯಾವ್ದು ತೆಗಿಬೇಕು ಅಂತೇಳಿ ಹಂಗೆ ಬರ್ತದೆ. ಹಂಗೆ ಕಲಾ ಮಂತನದೊಳಗೆ ಬಡಿಗೆರ ಮನೆಯೊಳಗೆ ಕಟ್ಗೆ ನೋಡಿದ ಕೂಡಲೇ ಇದು ಯಾಕೆ ಕಟ್ಗೆ ಅಂತ ಹೇಳ್ತಾರೆ. ಇದೇನು ತೆಗಿದ ಕಟ್ಟಿಗೋ ಅಥವಾ ಕುರ್ಚಿ ಮಾಡಕ್ಕೆ ಬರ್ತೈತೋ ಇಲ್ಲೋ, ಅಥವಾ ಇದು ಕರಿಬತ್ತಿ ಕಟ್ಟಿಗೋ, ಅಥವಾ ಇನ್ನೊಂದು ಯಾವುದೋ ಒಂದು ಆಕೇಶಿಯ ಕಟ್ಟಿಗೋ, ಇನ್ನೊಂದು ಮತ್ತೊಂದು ರೋಸ್ ಉಂಡ ಹೇಳ್ತಾರೆ. ನಮಗೆ ಹೇಳಂದ್ರೆ ಬರಂಗಿಲ್ಲ, ಯಾಕಂದ್ರೆ ಅದ್ರದ್ದು ಹಿಡಿತ ನಮಗಿಲ್ಲ, ಆ ಜ್ಞಾನ ನಮಗಿಲ್ಲ. ಹಂಗೆ ಕಲಾವಿದರ ಮಂತನದೊಳಗೆ ಅವರು ತಮ್ಮ ಮಗನ ಕಲಾವಿದರನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಅವರು ಸುರೇಶ್ ಹಾಲ್ಬಾವಿಯವರು ಕೂಡ ಇವತ್ತು ನನಗೆ ನಮಸ್ಕಾರ. ಅವ್ರನ್ನ ನೋಡಿದ್ರೆ ಈಗೂ ವಿಚಿತ್ರ ಆಗ್ತಿದ್ದಾರೆ. ಕಲಾವಿದರು ಇಷ್ಟು ಸಂಪನ್ನ ಇರ್ತಾರೆ, ಇಷ್ಟು ಸದ್ಗುಣಿಗಳಾಗಿರ್ತಾರೆ, ಇಷ್ಟು ಕಲೆಗೆ ಒಳೊಳಗೆ ಇಷ್ಟು ಭಾವನಾತ್ಮಕವಾಗಿ ಇಷ್ಟು ಸ್ಪಂದಿಸ್ತಾರ ನೋಡಿ. ನನಗೆ ಒಮ್ಮೊಮ್ಮೆ ಅವ್ರು ನೋಡಿದರೆ ಕರೆಂಟ್ ಚುರು ಅಂತದ್ದು, ಅದು ಯಾಕೋ ಗೊತ್ತಿಲ್ಲ. ಅದಕ್ಕೆ ಅವರಿಗೆ ಇನ್ನೊಮ್ಮೆ ನಮಸ್ಕಾರ. ಈಗ ಮಾತನಾಡುವಂಥ ಸುರೇಶ್ ಕುಲಕರ್ಣಿ ಸರ್ ಈಗ ನೋಡ್ರಿ ಅವ್ರು ಮಾತಾಡಿದ್ರೆ ಒಂಥರ ನನಗೇನು ಐನ್ಸ್ಟೀನ್ ಅವ್ರು ಮಾತಾಡಿದ್ರೇನೋ ಅನ್ನೋದು ಅನಿಸ್ತು. ನಿಮಗೂ ಅನಿಸಿರ್ಬೇಕಂಗೆ. ಅಂದ್ರೆ ಎಷ್ಟೆಲ್ಲ ವಲಯಗಳ ಜ್ಞಾನ ಇದೆ ಅವ್ರಿಗೆ. ಈಗ ವಿಜ್ಞಾನನ ಅಂದರೆ ಕಲಾವಿದರಂದ್ರೆ ಬರೀ ನಾವು ಮಾತಾಡಂಗಿಲ್ಲ. ಅವ್ರು ಬಂದು ಹೇಳಿಬಿಟ್ರೆ ನಮ್ಮ ಚಿತ್ರನ ಮಾತಾಡ್ತಿದ್ವಿ ಅಲ್ಲ. ಅದು ಚಿತ್ರದ ಜೊತೆಗೆ ನಾವು ಮಾತನಾಡೋಕೆ ಸ್ಟಾರ್ಟ್ ಮಾಡೋದು ಯಾವಾಗ ಬರ್ತೈತಿ ಅಂದರೆ ನಾವು ಓದುವಿಕೆಯಿಂದ ಸ್ಟಾರ್ಟ್ ಬರ್ತಿತ್ತು. ಹೇಳಿದ್ರೆ ಇಲ್ಲ ನಾವು ವಿಜ್ಞಾನಿಗಳ, ನಾವು ಕಲೆ ಗೊತ್ತಿಲ್ಲ, ನಾವು ಕಲಾವಿದರು ವಿಜ್ಞಾನಿಗಳು ಅಂತಿಲ್ಲ, ನಮ್ಮ ಬದುಕಿನೊಳಗಿನ ಕಲೆ ಇತ್ತು. ಫಾರ್ ಎಕ್ಸಾಂಪಲ್ ನಾವು ಹೇಳೋದ್ರೆ ಈ ಕಲೆನ ನಾವೆಲ್ಲ ಕಲೆಯ ಇತಿಹಾಸ ಓದಿದ್ದೀವಿ. ಕಲೆ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಗುಹಾಂತರದಿಂದ ಕಲೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಯಾವುದು ಎಷ್ಟು 1000 ವರ್ಷದಿಂದ ಅಂತ ಗೊತ್ತಿಲ್ಲ. ಕೇವ್ ಆರ್ಟ್ ಅಂತ ಹೇಳ್ತೀವಿ ನಾವು. ಕೇವ್ ಆರ್ಟಲ್ಲಿ ಅವರಲ್ಲಿ ಏನು ಬಿಡಿಸಿದ್ರೆ ತಮ್ಮ ಬದುಕನ್ನೇ ಬಿಡಿಸಿದ್ರು. ಅವರು ಆಲ್ಮೋಸ್ಟ್ ಬೆತ್ತಲಾಗಿರ್ತಿದ್ರು, ಅಥವಾ ಏನೋ ಒಂದೆರಡು ತಪ್ಪಲ ಕಟ್ಕೊಂಡಿರ್ತಿದ್ರು, ಜಿಗ್ಗಿ ಹೊಡಿತಿದ್ರು, ಆನೆ ಹೊಡಿತಿದ್ರು, ಇನ್ನೊಂದು ಹೊಡಿತಿದ್ರು, ಹಂಟಿಂಗ್ ಸೀನು, ಬಿಲ್ಲು, ಬಾಣ, ಗುರಾಣಿ ಇವ ಇರ್ತಿದ್ವು ಅವ್ರ ಪೇಂಟಿಂಗಲ್ಲಿ. ಅಂದರೆ ಅವ್ರ ಬದುಕು ಅದೇ ಆಗಿತ್ತು. ಅಂದರೆ ನಾವು ಬದುಕನ್ನ ಕಲೇನೇನಂತೀವಿ, ನಮ್ಮ ಸಮಾಜದ ಕನ್ನಡಿ ಅಂತೀವಿ, ಮಿರರ್ ಆಫ್ ದ ಸೊಸೈಟಿ ಅಂತೀವಿ. ಸಮಾಜದ ಕನ್ನಡಿ ಅಂದ್ರೆ ಅವ್ರ ಬದುಕು ಹಂಗಿತ್ತು, ಅದನ್ನ ಪ್ರೆಸೆಂಟ್ ಮಾಡಿದ್ವಿ. ನೆಕ್ಸ್ಟ್ ಬರ್ತಾ ಬುಡಕಟ್ಟು ಜನ ಅಂತ ಬರ್ತೀವಿ. ಬುಡಕಟ್ಟು ಜನ ಅಂದ್ರೆ ಅವರು ಅಲ್ಲೇ ತಮ್ಮದು ಯಾವ ರೀತಿ ಅವರು ಹಂಟಿಂಗ್ ಮಾಡ್ತಿದ್ರು, ಅಥವಾ ಏನೇನು ಅಡುಗೆ ಮಾಡ್ತಿದ್ರು, ಕಲ್ಲು ಒಡೆದು ಬೆಂಕಿ ಹಚ್ಚಿ ಏನು ಕಾಸ್ಕೋತ ಏನೇನು ಕೆಲಸ ಮಾಡ್ತಿದ್ರು, ಅದನ್ನೇ ಅವರು ಚಿತ್ರ ಬರೆದಾರೆ. ಅವರೆಲ್ಲ ಚಿತ್ರಗಳನ್ನ ಮಾಡಿದ್ದಾರೆ. ಜೊತೆಗೆ ಅದರ ನಂತರ ನಾವು ಏನು ಬರ್ತೀವಿ, ಸಾಂಪ್ರದಾಯಿಕ ಚಿತ್ರಗಳನ್ನು ಬರ್ತೀವಿ. ಭಾರತೀಯ ಸಾಂಪ್ರದಾಯಿಕ ಚಿತ್ರಗಳು ಅಂದರೆ ನಾವು ಕಾಡಿನಿಂದ ಬುಡಕಟ್ಟು ಇದ್ದಾಗ, ಗುಹಾಂತರ ಇದ್ದಾಗ, ನೆಕ್ಸ್ಟ್ ನಾವು ನಾಡಿಗೆ ಬಂದ್ವಿ. ನಾಡಿಗೆ ಬಂದಾಗ ಕೃಷಿ ಸ್ಟಾರ್ಟ್ ಮಾಡಿದ್ವಿ. ನಾವು ಕೃಷಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಒಂದು ಶಿಸ್ತು ಬಂತು, ಸಂಪ್ರದಾಯ ಬಂತು. ಯಾವುದಾದ್ರೂ ಒಂದು ಕಲ್ಚರ್ ನೋಡ್ರಿ, ಅಗ್ರಿಕಲ್ಚರ್ ಅಂತೀವಿ.
ಇಟ್ ಈಸ್ ಅ ಕಲ್ಚರ್. ಒರಿಜಿನ್ ಆಫ್ ಕಲ್ಚರ್ ಎಲ್ಲಿ ಸ್ಟಾರ್ಟ್ ಆತಂದ್ರೆ ವ್ಯವಸಾಯದಿಂದ ಸ್ಟಾರ್ಟ್ ಆಗುತ್ತೆ, ಕೃಷಿಯಿಂದ. ಯಾಕಂದ್ರೆ ನಮಗೆ ನೋಡಿ ಅವು ಕೃಷಿ ಪ್ರಾರಂಭ ಆಗೋದಕ್ಕಿಂತ ಮೊದಲು ನಾವೆಲ್ಲ ಪರಾವಲಂಬಿಗಳಾಗಿದ್ವಿ, ಪ್ರಾಣಿಗಳ ಥರ ಬದುಕ್ತಾ ಇದ್ವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಸಿಂಹ ಅದು ತಾನು ಊಟ ತಾನು ಬೆಳ್ಕೊಳ್ಳೋದಿಲ್ಲ, ಒಂದು ಚಿಗರಿ ತನ್ನ ಊಟ ತಾನು ಬೆಳ್ಕೊಳ್ಳೋದಿಲ್ಲ, ಒಂದು ಆನೆ ಇಲ್ಲ, ಪ್ರಕೃತಿಯೊಳಗೆ ಏನು ಬೆಳೆದಿರ್ತೈತಿ ಅದನ್ನ ತಿಂದು ಬದುಕ್ತಾವ. ಅಂದರೆ ಪರಾವಲಂಬಿಗಳು. ಈಗ ನಾವು ಸ್ವಾವಲಂಬಿಗಳು. ಅವಾಗ ಬುಡಕಟ್ಟುಗಳು ಇದ್ದಾಗ ಅವರು ಪರಾವಲಂಬಿಯಾಗಿದ್ದರು, ಮತ್ತು ಗುಹಾಂತರದಲ್ಲಿದ್ದಾಗ ಪರಾವಲಂಬಿಗಳಾಗಿದ್ದರು. ಮತ್ತು ಈ ಸಂಸ್ಕೃತಿ ಅನ್ನೋದು ಒಂದು ವ್ಯವಸಾಯ ಸ್ಟಾರ್ಟ್ ಆದಮೇಲೆ ನಾವು ಸ್ವಾವಲಂಬಿಗಳಾದ್ರೆ ಅಂದರೆ ಪ್ರಕೃತಿನೇ ಚಾಲೆಂಜ್ ಮಾಡಿದ್ವಿ ನಾವು. ಈ ಪ್ರಕೃತಿ ಏನು ನೀ ಹಣ್ಣು ಕೊಡ್ತೀವಪ್ಪ ಗಿಡದೊಳಗೆ, ಅಥವಾ ಇನ್ನೊಂದು ಏನೋ ಕಾಯಿ ಕೊಡ್ತದ, ಹುಲ್ಲು ಕೊಡ್ತದ, ಜೊತೆಗೆ ನಾನು ಏನಾದರೂ ಬೆಳೆದ್ರೆ ನನ್ನನ್ನು ವ್ಯವಸ್ಥಿತವಾಗಿ ಕಾಲಕ್ಕೆ ನಾನು ಇವತ್ತು ಒಟ್ಟಿಗಿದ್ರು ಇವತ್ತಿಲ್ಲ ಅನ್ನೋದು ಬೇಡ. ನಾವು ದುಡ್ಕೊಂಡು ನಾವು ಸ್ವಾವಲಂಬಿ ಆಗೋದು ಸ್ಟಾರ್ಟ್ ಮಾಡಿದಾಗ ಒಂದು ಕಲ್ಚರ್ ಸ್ಟಾರ್ಟ್ ಆಗುತ್ತೆ, ಶಿಸ್ತುಬದ್ಧ ಬದುಕು ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂದರೆ ಕೃಷಿ ಪ್ರಾರಂಭ ಆದಾಗ. ಕೃಷಿ ಪ್ರಾರಂಭ ಆದಾಗ ಅವ್ರದ್ದು ಚಿತ್ರ ನಾವು ನೋಡ್ತೀವಿ, ಪೇಂಟಿಂಗ್ಸ್ ಎಲ್ಲ, ಎತ್ತು, ವ್ಯವಸಾಯ, ಹುಲ್ ಕೊಯ್ಯೋದು, ಬಿತ್ತೋದು, ಈ ಥರದ್ದೆಲ್ಲ. ಅಂದರೆ ಇದು ಸಾವಿರಾರು ವರ್ಷಗಳ ಬಳವಳಿ ಕೃಷಿ ಅನ್ನೋದು. ಅದರೊಟ್ಟಿಗಿನ ನಾವು ಒಂದು ಮಧುಬನಿ ಅಂತ ಹೇಳ್ತೀವಿ, ಕಲಂಕಾರಿ ಅಂತೀವಿ, ಗೊಂಡ ಆರ್ಟ್ ಅಂತೀವಿ, ನಮ್ಮ ಮೈಸೂರು ಸ್ಟೈಲ್ ಅಂತೀವಿ, ಮಿನಿಯೇಚರ್ ಪೇಂಟಿಂಗ್ಸ್ ಅಂತೀವಿ. ಅದೆಲ್ಲ ಏನದ ಅವೆಲ್ಲಾನು ನಮ್ಮ ಕೃಷಿ ಒಟ್ಟಿಗಿನ ನಮ್ಮ ಬದುಕನ್ನು ಪ್ರೆಸೆಂಟ್ ಮಾಡ್ತಾವೆ. ಇದಾದಮೇಲೆ ನಾವೇನು ಬಂದ್ವಿ, ಈಗ ಮಾಡರ್ನ್ ಆರ್ಟಿಗೆ ಬಂದ್ವಿ. ಮಾಡರ್ನ್ ಆರ್ಟಿಗೆ ಬಂದಾಗ ಇದೆಲ್ಲ ಒಂದು ವ್ಯವಸ್ಥಿತ ರೂಪದಲ್ಲಿ ನಡೀತಾ ಇತ್ತು. ಒಂದು ನಮ್ಮ ಸಂಸ್ಕಾರದಿಂದ ಮತ್ತು ಕಲ್ಚರ್ಡ್ ಆಗಿ ನಾವು ಎಲ್ಲ ಮಾಡ್ತಿದ್ವಿ. ವ್ಯವಸಾಯದ ಜೊತೆಗೆ ಎಲ್ಲನೂ ಕಲ್ಚರ್ಡ್ ಆಗಿ ಮಾಡ್ತಿದ್ವಿ. ಅಂದರೆ ನಮ್ಮ ಬದುಕನ್ನೇ ಪ್ರೆಸೆಂಟ್ ಮಾಡ್ತಿದ್ವಿ ಅಲ್ಲಿ. ಇದು ತದನಂತರ 21ನೇ ಶತಮಾನ ಅಥವಾ 20ನೇ ಶತಮಾನದ ಕೊನೆಗೆ ಬಂದಾಗ ನಾವು ಆಧುನಿಕ ಶೈಲಿ. ಅಂದರೆ ಈಗ ನಮಗೆ ನೋಡ್ರಿ, ಒಂದು ಯಾವುದೇ ಆರ್ಟ್ ಅಂತ ನೋಡಿದಾಗ ನಮ್ಮ ಇಂಡಿಯನ್ ಪೇಂಟಿಂಗಿಗೂ ಜಪಾನ್ ಪೇಂಟಿಂಗಿಗೂ ಮತ್ತು ಲಂಡನ್ ಅಥವಾ ಅಮೇರಿಕನ್ ಪೇಂಟಿಂಗಿಗೂ ತುಂಬ ವ್ಯತ್ಯಾಸ ಕಾಣ್ತೀವಿ. ಯಾಕೆ ಅಂದರೆ ನಾವು ಅಲ್ಲಿ ನಮ್ಮ ಭಾರತೀಯ ಬದುಕನ್ನು ಪ್ರೆಸೆಂಟ್ ಮಾಡಿದ್ರೆ ಇದು ಇಂಡಿಯನ್ ಆರ್ಟ್ ಅಂತ ಹೇಳ್ತೀವಿ. ಜಪಾನ್ ನೋಡಿದ್ರು ಅಲ್ಲಿ ಬರೀ ದೊಡ್ಡ ದೊಡ್ಡ ಸಮುದ್ರ ದಂಡೆಗದವರೆಲ್ಲ ದೊಡ್ಡ ದೊಡ್ಡ ತೆರಿ. ಆಮೇಲೆ ನೀವು ವೆಸ್ಟರ್ನ್ ಹೋದಾಗ ನೋಡ್ರಿ, ಯಾವ ಎಲ್ಲಿ ದೊಡ್ಡ ದೊಡ್ಡ ಗಿಡನೂ ಬಿಡಿಸಲ್ಲ, ಹಿಂಗೆ ಊದಕ ಮುಗಿರ್ತಾವೆ, ಎಲ್ಲಿ ಇರಲ್ಲ ಏನಿಲ್ಲ. ಯಾಕಂದ್ರೆ ಅಲ್ಲಿ ಆ ಒಂದು ಕ್ಲೈಮೆಟಿಕಲ್ ಕಂಡೀಷನ್ಸಿಗೆ ಆ ಗಿಡ ಮರಗಳು ಸಮೃದ್ಧವಾಗಿ ಬೆಳೆಯಂಗಿಲ್ಲ, ಫುಲ್ಲು ಚಳಿ. ಹೀಗಾಗಿ ಆ ಥರ ಚಿತ್ರಗಳನ್ನು ಬೆಳೆದಿದೆ. ಮತ್ತು ಈಗ ಮಾಡರ್ನ್ ಆಗಿ ಬಂದಾಗ ನಾವು ನೋಡ್ತೀವಿ, ಇಲ್ಲಿಂದ ಅಮೇರಿಕಕ್ಕೆ ಹೋಗ್ತೀವಿ ಕೆಲಸಕ್ಕೆ, ಲಂಡನ್ಗೆ ಹೋಗ್ತೀವಿ, ನಮ್ಮ ಮಕ್ಕಳು ಹೋಗ್ತಾ ಇದಾರೆ, ಈಗ ಓದಕ್ಕೆ ಹೋಗ್ತಾ ಇದಾರೆ, ಜಾಬ್ ಮಾಡಕ್ಕೆ ಹೋಗ್ತಾರೆ. ಈಗ ನಾವು ಸರ್ವಾಂತರಿಯಾಗಿದ್ದೀವಿ. ಈಗ ನಮ್ಮದು ನಮ್ಮ ಸಂಸ್ಕೃತಿ, ನಮ್ಮ ಸಮಾಜದ ಸಮಷ್ಟಿ ಭಾವವನ್ನು ಕಲೆ ಬಿಂಬಿಸ್ತಿತ್ತು, ನಮ್ಮ ಚಿತ್ರ ಬಿಂಬಿಸ್ತಿತ್ತು. ಅದನ್ನೇ ನಮ್ಮ ಹಾಡುಗಳು ಕೂಡ ಜನಪದ ಹಾಡು ನಮ್ಮ ಬದುಕನ್ನೇ ಹೇಳಿದವು. ಅವು ಕೂಡ ಯಾವುದೇ ಒಂದು ಕುಟ್ಟೋ ಪದ ಆಗಿರ್ಬೋದು, ಬೀಸೋ ಪದ ಆಗಿರ್ಬೋದು, ಗೀಗಿ ಪದ ಆಗಿರ್ಬೋದು, ಹಿಂಗೆ. ಆದರೆ ಈಗ ನಾವು ಮಾಡರ್ನ್ ಅಂತ ಬಂದಾಗ ನಮ್ಮತನ ಕಳ್ಕೊಂಡಿವಿ ನಾವು. ಈಗ ನೋಡ್ರಿ, ನಮ್ಮತನ ಕಳ್ಕೊಂಡಿವಿ ಅಂದ್ರೆ ಈಗ ನಾವು ಹಾಕೋ ಯಾವ ದೃಶ್ಯಗಳು ನಮ್ಮ ಇಂಡಿಯನ್ ಇಲ್ಲ. ನಾವೆಲ್ಲ ಪ್ಯಾಂಟ್ ಶರ್ಟ್ ಹಾಕ್ತೀವಿ, ಇದು ವೆಸ್ಟರ್ನ್ ಸ್ಟೈಲ್. ಅವರು ಕೋಟ್ ಹಾಕಿದ್ರು ವೆಸ್ಟರ್ನ್. ಯಾಕಂದ್ರೆ ಅಲ್ಲಿ ಚಳಿ ಭಾಳ, ಹಿಮ ಭಾಳ. ಅವ್ರು ಬೆಚ್ಚಗಿರಾಕ ಕೋಟ್ ಹಾಕ್ಕೊಂಡು ಕೈಯಾಗ ಆ ಕೋಟ್ ಒಳಗೆ ಕೈನೂ ಸಹಿತ ಜುಣ್ಗುಡ್ತಿರ್ತಾವಲ್ಲಿ. ಯಾರಾದ್ರು ಲಂಡನ್ ಸ್ಪೇನ್ ಹೋದಾಗ ಗೊತ್ತು ಒಳಗೆ ಕಿಸದ. ನಾವು ಅದನ್ನ ಸ್ಟೈಲ್ ಇಮಿಟೇಷನ್ ಮಾಡಕತ್ತೀವಿ. ಯಾಕಂದ್ರೆ ಬ್ರಿಟಿಷರು ವಸಾಹತುಶಾಹಿಗಳ ಸಂಪ್ರದಾಯದಲ್ಲಿ ನಮ್ಮನ್ನು ಆಳಿದ್ರು. ಅವಾಗ ಏನು ಮಾಡಿದ್ರು, ನಾವು ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡಕತ್ತೀವಿ. ಈಗ ಗ್ಲೋಬಲೈಸೇಷನ್ ಅಂದರೆ ಒಂಥರ ಕಲೆ ಅನ್ನೋದು ನಮ್ಮ ದೇಶದಂತಲ್ಲ. ಈಗ ಯಾವ್ದಾರ ಒಂದು ಮಾಡರ್ನ್ ಆರ್ಟ್ ನೋಡ್ರಿ, ಈ ದೇಶದಂತ ಹೇಳಕ್ ಬರಲ್ಲ ನಮಗೆ. ಆದರೆ ಸಾಂಪ್ರದಾಯಿಕ ಚಿತ್ರಗಳನ್ನು ನೋಡಿದಾಗ ಇದೇ ದೇಶದ್ದು, ಅಥವಾ ಇದೇ ಟ್ರೈಬಲ್ಸ್ ಇದ್ದು, ಅಥವಾ ಇದೇ ಕರ್ನಾಟಕದ ಇದೇ ಬುಡಕಟ್ಟು ಜನ, ಇದು ವಾರ್ಲಿದೆ ಪೇಂಟಿಂಗು, ಇದು ಗೊಂಡ ಆರ್ಟ್, ಹಿಂಗೆ ಹೇಳ್ತೀವಿ ನಾವು. ಆದರೆ ಇವತ್ತು ಆಧುನಿಕ ಕಾಲದೊಳಗೆ ನಾವು ಸರ್ವಾಂತರ್ಯಾಮಿಯಾಗಿರೋದ್ರಿಂದ ನಮ್ಗೆ ಜಗತ್ತು ವಿಶಾಲ ಆದೊಳಗೆ ಚಾಲೆಂಜಸ್ ಬಾಳದು. ಸೀಮಿತ ವಲಯದಿಂದ ನಾವು ವಿಶಾಲತೆಗೆ ಬಂದಿದ್ವಿ. ವಿಶಾಲತೆಗೆ ಬಂದಾಗ ಮಾಡರ್ನ್ ಆರ್ಟ್ ನಮ್ಮನ್ನ ಕೈ ಹಿಡಿತಿತ್ತೋ ಕೈ ಬಿಡ್ತಿತ್ತು. ನಾವು ಸ್ವಾವಲಂಬಿಗಳಾಗಿದ್ವಿ ಮೊದಲ, ನಮ್ಮ ಚಿತ್ರಕಲೆಯೊಳಗಾಗಲಿ ನಮ್ಮ ಕೃಷಿ ಇದ್ರೊಳಗಾಗಲಿ ಸ್ವಾವಲಂಬಿಗಳಾಗಿದ್ವಿ. ಹಂಗೆ ನಾವು ಅದ್ರ ಚಿತ್ರನ ಏನಂತ ತಿಳ್ಕೊತಿದ್ವಿ. ಒಂದು ಚಿತ್ರ ಅನ್ನೋದು ಸ್ಟಾರ್ಟ್ ಆಗಿದ್ದು ನಮ್ಗೆ ಅದು ಕಲೆ ದುಡ್ಡು ಕೊಡಕ್ಕಂತ ಸ್ಟಾರ್ಟ್ ಆಗಲಿಲ್ಲ. ಅದು ನಮ್ಮ ಬದುಕನ್ನು ಬಿಂಬಿಸಕ. ಅಲ್ಲಿ ನಮ್ಮ ಕೇವಾಟ ಅಲ್ಲಿ ಅವರೆಲ್ಲ ಕ್ಯಾನ್ವಾಸ್ ಬಣ್ಣ ಏನು ಬೇಡ, ಅವರಿಗೆ ಗೋಡೆಗಳಾಗಿದ್ವು. ನಮ್ಮ ಮಕ್ಕಳಿಗೆ ನೋಡಿ, ಫಸ್ಟ್ ನೀವು ಗಾಡಿ ಮೇಲೆ ಚಾಲು ಮಾಡ್ತಾರೆ. ಅವ್ರಿಗೆ ಪೇಪರ್ ಪೆನ್ಗಿಂತ ಮೊದಲು ಗಾಡಿ ಬೇಕು. ಹಂಗೆ ಅವರೆಲ್ಲ ಗೋಡೆ ಮೂಲಕನ ಅವ್ರಿಗೆ ಯಾವ ಫ್ಯಾಕ್ಟ್ರಿನೂ ಕಲರ್ಸು ಬ್ರಷ್ ಇನ್ನೊಂದು ಒಂದು ಯಾವುದೋ ಒಂದು ಹತ್ತಿ ಸುತ್ತೋ ಕಟ್ಟಿಗೆಗೆ ವಾರ್ಲಿ ಪೇಂಟಿಂಗ್ ಮಾಡಿದ್ರು, ಅಥವಾ ಇನ್ನೊಂದು ಏನೋ ಸುಣ್ಣನೋ ಕೆಮ್ಮಣ್ಣೋ ಇನ್ನೊಂದು ಯಾವುದೋ ಕಲ್ಲುಗಳನ್ನ ಅರ್ದೋ ಮಣ್ಣರ್ದೋ ಎಲ್ಲಿ ತಪ್ಪಲಾರ್ದು ಬಣ್ಣಗಳನ್ನು ಮಾಡಿ ಹಾಕಿದ್ರು. ಅವರಿಗೆ ಅದರಿಂದ ಮಾರಿ ರೊಕ್ಕ ತಗೋತಿದ್ದಿಲ್ಲ ನಾವು. ಬಟ್ ಈಗ ನಾವು ಹಂಗಲ್ಲ. ಇದು ಕಲೆಯ ಆರ್ಥಿಕತೆಯ ಮೂಲ ಆಗಬೇಕಾಗಿದೆ ನಮಗೆ.
ಅಂದರೆ ನಾವು ಆರ್ಟ್ ಫಾರ್ ಆರ್ಟ್ ಸೇಕ್, ಕಲೆ ಮತ್ತು ಕಲೆ ಸಂಬಂಧ ಆಗಿಲ್ಲ. ಈಗ ನಮ್ಗೆ ಕಲೆ ಮತ್ತು ಬದುಕಿನ ಸಂಬಂಧ ನಮ್ಗೆ ಕಲೆ ಆಗಬೇಕಾಗಿಲ್ಲ. ಅದನ್ನು ನಾವು ಇಲ್ಲಿನ ನಮ್ಮ ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು. ನಾನು ಚಿತ್ರ ಬರೀತಿದ್ದೀನಿ ನನ್ನ ಆತ್ಮತೃಪ್ತಿಗಾಗಿ, ಅಥವಾ ನನಗೆ ದುಡ್ಡು ಕೊಡಬೇಕು, ಅಥವಾ ಈಗ ಸರ್ ಹೇಳಿದ್ರು, ನಮ್ಮ ಗುರು ಸರ್ ಹೇಳಿದರು, ಕಲಾ ಶಿಕ್ಷಕರನ್ನಾಗಿ ಆರಿಸ್ಕೊಳ್ದವರು 2 ದುರಂತಗಳದಾವಂತ. ಒಂದು, ವಿದ್ಯಾರ್ಥಿಗಳ ತಯಾರಾಗೋದಿಲ್ಲ, ಅವ್ರಿಗೊಂದು ವ್ಯವಸ್ಥಿತ ಅಕಾಡೆಮಿಕ್ ಲೆವೆಲ್ ಶಿಕ್ಷಣ ಸಿಗೋದಿಲ್ಲ, ಅದು ಒಂದು. ಇನ್ನೊಂದು, ಅವ್ರಿಗೆ ನೌಕರಿ. ಈಗ ನಾವು ಈಗ ನೋಡಿ, ಈಗ ಬಹಳಷ್ಟು ಜನ ನಾವು ತಂದೆ ತಾಯಿಗಳು ಯಾರ ಮನೆಗೆ ಬಂದ ತಕ್ಷಣ ನೀ ಏನು ಮಾಡ್ತೀಪ್ಪ ಅಂತ ಕೇಳಿದಾಗ, ನಾನು ಲಂಡನ್ನೇ ಆಗದೇನ್ರಿ, ಬೆಂಗಳೂರು ಆಗದೇನ್ರಿ, ಪುನಾದಾಗದೇನ್ರಿ, ಅಥವಾ ದುಬೈದಾಗದೇನ್ರಿ. ಅಂದ್ರೆ ಅವ್ರು ಯಾರು ಗೌರ್ಮೆಂಟ್ ನೌಕರಿ ಮಾಡೋದಿಲ್ಲ. ಈಗ ನಾವು ಕಲಾವಿದರಷ್ಟೇ ಗೌರ್ಮೆಂಟ್ ನೌಕರಿ ಮಾಡ್ಬೇಕಂತ ಯಾಕೆ ಇಷ್ಟ ಮಾಡ್ತೀವಿ? ಈಗ ನೋಡಿ, ಈಗ ಮೊದಲೆಲ್ಲ ಲೆಕ್ಚರರು ಟೀಚರ್ ಅಂದರೆ ದೊಡ್ಡ ಗೌರವ ಇತ್ತು. ಅವ್ರ ಮಗ ಪ್ರೊಫೆಸರ್ ಅದ ಅಂತ, ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಅದ ಅಂತ. ಈಗ ಇಂಜಿನಿಯರ್ ಅದ, ಎಲ್ಲೋ ದೊಡ್ಡ ಕಂಪ್ನಿ ಒಳಗೆ ಸಾಫ್ಟ್ವೇರ್ ಇಂಜಿನಿಯರ್ ಅದಾರ, ಮೆಕ್ಯಾನಿಕಲ್ ಇಂಜಿನಿಯರ್ ಅದಾರ, MBA BBA ಮಾಡಿಕೊಂಡು ಎಲ್ಲೋ ಒಂದು ಇದು ಅದಾರ ಅಂತಾರೆ. ಆದರೆ ನಾವು ಕಲಾವಿದರು ಅಷ್ಟೇ ಉಳಿದೀವಿ, ನಮ್ಗಿನ್ನೂ ಗೌರ್ಮೆಂಟ್ ನೌಕರಿನ ಬೇಕಾಗಿತ್ತು. ನಾವು ಅದನ್ನೆಲ್ಲ ಅಂದರೆ ಅದು ಯಾವಾಗ ಬರ್ತೈತಿ ಅಂತಂದ್ರೆ, ನಾವು ಬಲಯುತವಾದ ಶಿಕ್ಷಣ ಪಡೆದಾಗ. ಚಿತ್ರಕಲೆ ಅನ್ನೋದು ಏನೈತಲ್ಲ, ಅದನ್ನು ನಾವು ನಮ್ಮಷ್ಟಿಗೆ ನಾವು ಅನಲೈಸ್ ಮಾಡ್ಕೋಬೇಕು. ಅದನ್ನು ನನ್ನ ಪಾಂಡಿತ್ಯ ಪ್ರದರ್ಶನಕ್ಕೆ ಬೇಕು, ಅಥವಾ ನನ್ನ ಕೌಶಲ್ಯದ ಜೊತೆಗೆ ಇದನ್ನು ನಾನು ಒಂದು ಆರ್ಥಿಕತೆಯಾಗಿ ಮೂಲ ಆಗಿ ನಾವು ದುಡಿಬೇಕು. ಈಗ ನೋಡ್ರಿ, ಫೈನ್ ಆರ್ಟ್ಸ್ ಕಾಲೇಜ್ ಹೋಗಕ್ಕೆ ಬೇಡ ಯಾಕಂದ್ರೆ ಏನು ನೌಕರಿ ಸಿಗೋದಿಲ್ಲ. ಹಂಗಂದ್ರೆ ಇಲ್ಲಿ ನಾವು ಬಂದಿರೋದು ನೌಕರಿ ಸಂಬಂಧ ಚಿತ್ರಕಲೆ ಕಲಿಯಾಕೆ ಬಂದೆವು, ಅಥವಾ ನಮ್ಗೆ ಆಸಕ್ತಿ ಇದ್ರಿಪ್ಪ. ನಾನು ಈಗ ನೋಡ್ರಿ, ಒಬ್ಬರು ಕವಿ ಇರ್ತಾರೆ, ಅವರು ಎಲ್ಲೋ ಟೀಚರ್ ಆಗಿರ್ತಾರೆ, ಲೆಕ್ಚರರ್ ಆಗಿರ್ತಾರೆ, ಅವ್ರು ಆರಾಮಿರ್ತಾರೆ. ಆದ್ರೆ ಬರೆಯಕ್ಕೆ ಟೈಮ್ ಸಿಗ್ತಿದ್ರು. ಒಂದು ಕಡೆ ಐತಿ, ಪ್ರಾಸ್ಪರಸ್ ಸೊಸೈಟಿ ಪ್ರೊಡ್ಯೂಸಸ್ ಗ್ರೇಟ್ ಆರ್ಟ್ ಅಂತ. ಈ ಬುಡಕಟ್ಟು ಜನಾಂಗದವರು ಇದ್ರ ಮೇಲೆ ಚಿತ್ರ ಯಾವಾಗ ಬರೀತಿದ್ರು? ಅವರು ಆರಾಮ ಬೇಟೆ ಆಡ್ಕೊಂಡು ಬಂದು ತಿಂದು ರೆಸ್ಟ್ ಇರೋ ಟೈಮ್ನಾಗ ಬರೀತಿದ್ರು ಅವರು. ಈಗ ನೀವು ದುಡ್ಯಾಕೆ ಹೊಂಟ್ರೆ ನಾವು ಯಾವಾಗ ಬರೆಯೋದು ಯಾವಾಗ? ಅವ್ರಿಗೆ ಬೆಳಗ್ಗಿನ ಸಂಜೆ ಮಟ್ಟ ನಾವು ದುಡ್ಕೊಂಡು ಬರುತ್ತೆ, ಸಂಜೆ ಮುಂದೆ ಸಾಕಾಗಿರ್ತೀವಿ, ಬಂದು ಮಕ್ಕೋತೀವಿ. ಪ್ರಾಸ್ಪರಸ್ ಸೊಸೈಟಿ ಪ್ರೊಡ್ಯೂಸಸ್ ಗ್ರೇಟ್ ಆರ್ಟ್ ಅಂತೀವಿ. ಈಗ ನಾವು ಉದಾಹರಣೆಗೆ ಬೇಲೂರು, ಹಳೆಬೇಡು, ಹಂಪಿ, ಇವನ್ನೆಲ್ಲ ರಾಜ ಮಹಾರಾಜರು ದೊಡ್ಡಷ್ಟು ರೊಕ್ಕ ಸುರುವಿ ಕಲಾವಿದರಿಗೆ, ಶಿಲ್ಪಿಗಳಿಗೆ ಹಾಕಿ ಕಟ್ಟ್ಯಾರ. ಹಂಗ ಈಗ ಸರ್ಕಾರಗಳನ್ನ ಮಾಡ್ಬೇಕಲ್ಲ ಅನ್ನೋದು. ಕಲಾವಿದರು ಬಹಳಷ್ಟು ದೊಡ್ಡ ಗ್ರೇಟ್ ಆರ್ಟಿಸ್ಟ್ ಅದಾರ, ಬಟ್ ಅವ್ರಿಗೆ ರೊಕ್ಕ ಸುರುವಿ ಅವ್ರ ಕಡೆಯಿಂದ ಟ್ಯಾಲೆಂಟ್ಸ್ ಹೊರಗೆ ಬರೋ ಮಾಡ್ಬೇಕು. ಒಂದು ಇಲ್ಲ, ನಾವು ಕಲಾವಿದರಿಂದ ಅಪ್ಗ್ರೇಡ್ ಆಗ್ಬೇಕು. ನಾವೆಲ್ಲ ಕಲಾ ವಿದ್ಯಾರ್ಥಿಗಳು ಏನು ಈಗ ನೀವು ಸುರೇಶ್ ಕುಲಕರ್ಣಿ ಸರ್ ಹೇಳಿದ್ರು, ಈಗ ನಮ್ಗೆ ಇದು ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ವಲಯಗಳನ್ನಲ್ಲಿ ಕೈ ಆಡಿಸ್ಬೇಕು. ಇಷ್ಟು ಸೆಮಿಸ್ಟರ್ ಮುಗಿತಾ ಅಲ್ಲ, ಇದು ಈ ಸಿಲೆಬಸ್ ಮುಗಿತಲ್ಲ, ಔಟ್ ಆಫ್ ಸಿಲೆಬಸ್ ಅಂದರೆ ಇನ್ ಬಾಕ್ಸ್ ಔಟ್ ಆಫ್ ಬಾಕ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ನಾವು ಈಗ ಉದಾಹರಣೆಗೆ ಹೇಳ್ತಾರೆ, ನಿಮ್ಮಲ್ಲಿ ಅನಾಟಮಿ ಅಂತಂದ್ರೆ ನೀವು ಕಲಿಯೋ ಅನಾಟಮಿ ಏನೈತಲ್ಲ, ಮೆಡಿಕಲ್ನವ್ರಿಗಿಂತ ಗ್ರೇಟ್ ಇದೆ. ಮೆಡಿಕಲ್ನವರು MBBS, ನನ್ನ ಮಗಳು MBBS ಫಸ್ಟ್ ಇಯರ್ ಓದ್ತಾರೆ, ಆಕಿದೆಲ್ಲ ನಾನು ಹೇಳ್ತೀನಿ. ಅವರು ಬರೀ ಮನುಷ್ಯರದಷ್ಟು ಅನಾಟಮಿ ಓದ್ತಾರೆ. ನಾವು ಚಿತ್ರಕಲಾವಿದರು ಪ್ರತಿಯೊಂದು ಜೀವಿಗಳ, ಅದು ಒಂದು ಪಕ್ಷಿ ಇರಲಿ, ಪ್ರಾಣಿ ಇರಲಿ, ಅದೊಂದು ಆರ್ಕಿಟೆಕ್ಚರ್ ಬಿಲ್ಡಿಂಗ್ ಇರಲಿ, ಅವ್ರಿಗೆಲ್ಲ ಅನಾಟಮಿ ಹೇಳ್ತೀವಿ. ಯಾರು ಗ್ರೇಟ್ ಆದ್ರೆ ಬರೀ ಅವ್ರು 5 ವರ್ಷ ಮನುಷ್ಯರ ಅನಾಟಮಿ ಕಲಿಬೇಕು ಸಾಯ್ತಾರೆ ನೋಡ್ರಿ. ನಾವು ಎಷ್ಟೆಲ್ಲ ಬದುಕಿನ ಪ್ರತಿಯೊಂದು ಜೀವಿಗಳು, ಇನ್ನೊಂದು ಮತ್ತೊಂದು ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲರ ಅನಾಟಮಿನೂ ಕಲಿತೀವಿ. ಅಂದ್ರೆ ನಾವೆಲ್ಲ ಗ್ರೇಟ್, ಮೋರ್ ಗ್ರೇಟರ್ ದನ್ ಡಾಕ್ಟರ್ಸ್. ಅದು ಯಾವಾಗ ಗ್ರೇಟ್ ಚಿತ್ರಕಲಾವಿದರು ಆದಾಗ. ಈಗ ನೋಡ್ರಿ, ನಮ್ಮ ಕಡೆಯಿಂದ ಈಗ ನಾನು ಉತ್ಸವ ಆ ಕಡೆ ನನ್ನ ಕೆಳಗೆ 50 ಜನ ಫೈನ್ ಆರ್ಟ್ಸ್ ಓದೋರು ಕೆಲಸ ಮಾಡ್ತಾರೆ. ಅವ್ರಿಗೆ ಕೊಡೋದೆಲ್ಲ ನಾನು ಒಂದು ನೈಜ ಚಿತ್ರಗಳನ್ನೇ ಕೊಡ್ತೀನಿ, ಒಂದು ಥೀಮ್ ಬಿಲ್ಡ್ ಮಾಡ್ತೀನಿ. ಅಂದ್ರೆ ಚಿತ್ರಕಲಾವಿದರು ನಾನು ಅವ್ರಿಗೆ ಗಮನಿಸ್ತಾ ಇದ್ದೀನಲ್ಲ, ಈಗ ಒಂದು ಚಿತ್ರ ಕೊಟ್ಟರೆ ಒಂದು ರೆಫರೆನ್ಸ್ ಕೊಟ್ಟಿರ್ತೀನಿ ಅವ್ರಿಗೆ. ಅದನ್ನು ಕೊಟ್ಟಾಗ ಅವ್ರು ಏನು ಮಾಡ್ತಾರಂದ್ರೆ, ಆ ರೆಫರೆನ್ಸ್ ನೀವು ಹೇಳಿದ್ದ ಮಾಡಿದ್ರಿ ಅಂತ ಮಾಡಿದಾಗ ಕೈ ಏನೋ ಸಣ್ಣ ಮಾಡ್ತಾರೆ, ಕಣ್ಣೇನೋ ಬೇರೆ ಬರ್ತಿರ್ತಾರೆ, ಕಾಲೇನೋ ಒಂದಿಟ್ಟು ಬಳ್ಳೇನೋ ಅನಾಟಮಿ ಟಚ್ ಮಾಡಿರ್ತಾರೆ. ಅಂದ್ರೆ ಇಲ್ಲಿ ಮನುಷ್ಯಾಗ ಅಬ್ಸರ್ವೇಷನ್ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಏನು ಪಂಚೇಂದ್ರಿಯಗಳದಾವಲ್ಲ, ಪಂಚೇಂದ್ರಿಯಗಳನ್ನ ನಾವು ಓಪನ್ ಅಪ್ ಮಾಡ್ಕೋಬೇಕು ಕಲಾವಿದರು. ಈಗ ಹೆಂಗಂದ್ರೆ ಓದು ಮತ್ತೆ ಇದು ಚಿತ್ರ ಅನ್ನೋದು, ಸಂಗೀತ ಅನ್ನೋದೆಲ್ಲ ಧ್ಯಾನಸ್ಥ ಸ್ಥಿತಿ. ಈ ನಟರಾಜ ಅಂತ ಹೇಳ್ತೀವಿ ನಾವು, ಶಿವಗ ಹಣೆಗಣ್ಣ ಅಂತ ಹೇಳ್ತೀವಿ. ಹಂಗೆ ನಾವೆಲ್ಲ ಹಣೆಗಣ್ಣರಾಗಬೇಕು, ಚಿತ್ರಕಲಾವಿದರೆಲ್ಲ ಹಣೆಗಣ್ಣರಾಗಬೇಕು. ಹಣೆಗಣ್ಣರಂದ್ರೆ ಏನು? ಯಾರು ನೋಡ್ಲಾರ್ದನ್ನ, ಕವಿ ಕಾಣೋದನ್ನ ಕಲಾವಿದ ಕಂಡ ಅಂತ ಹೇಳಿ ಮಾಡ್ಬೇಕಂದ್ರೆ
ನಮ್ಗೆ ಟೀಚರ್ ಆಗಬೇಕಾಗಿಲ್ಲ, ನಾವು ಹೈಸ್ಕೂಲ್ ಟೀಚರ್ ಆಗ್ಯೋ ಇನ್ನೊಂದು ಆಗ್ಯೋ ನಮ್ಗೆ ಇಲ್ಲ. ಈಗಿನ ಕಂಪ್ನಿ, ಈಗ ನಮ್ಮೆಲ್ಲ ಸಾಫ್ಟ್ವೇರ್ ಕಂಪ್ನಿ ಇರ್ತಾವಲ್ಲ, ಹೋಗ್ತೇವೆ ಇಲ್ಲಿ ಕಳಿಸ್ತೇವೆ ನಮ್ಮ ಮಕ್ಕಳಿಗೆ. ದೊಡ್ಡ ದೊಡ್ಡ ಕಂಪ್ನಿ ಚೇರ್ ಪ್ರೊಡಕ್ಷನ್ ಮಾಡೋದು ಡಿಸೈನ್ ಕೊಡ್ಬೇಕು, ನಾವು ಈ ಕ್ಯಾಮ್ರಾಗೆ ಡಿಸೈನ್ ಕೊಡಬೇಕು, ಎಲ್ಲದಕ್ಕೂ ಡಿಸೈನ್ ಕೊಡಬೇಕು. ಅಂದರೆ ನಮ್ಮಲ್ಲಿ ಅವಕಾಶಗಳು ಭಾಳ ಅದಾವ. ನೀವು ಅನಿಮೇಷನ್ ಕಲಿಬೇಕು, ಇಲ್ಲಿ ಈಗಿರ್ತಂದ್ರೆ ಶಿಕ್ಷಣ ಪದ್ಧತಿಯೊಳಗೆ ಅಪ್ಗ್ರೇಷನ್ ಇರಬೇಕು. ಇದ್ದಾಗ ಮಾತ್ರ ನಮ್ಗೆ ವಿಫುಲ್ ಅವಕಾಶಗಳದಾವ. ಬರೀ ಚಿತ್ರ ಅಂದರೆ ನಾವೊಬ್ರು ಗ್ರೇಟ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ಒಂದಲ್ಲ. ಗ್ರೇಟ್ ಆರ್ಟಿಸ್ಟ್ ಆಗ್ಬೇಕಾದ್ರೆ ಶ್ರಮ ಬೇಕು. ಈ ಕೌದಿ ಮಾಡ್ಬೇಕಾದ್ರೆ ಎಷ್ಟು ದಿನದ ಶ್ರಮ ಆಗಿ ಈ ಚಿಕ್ಕ 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 ಹೊಲಿಗೆಗಳನ್ನು ಹಾಕಿ ಒಂದ ದಿನದಾಗ ಮುಗ್ತೈತಿ ಅಂತಿದ್ರು, ಒಂದ ದಿನದಾಗ ಮುಗಿಸೋದಿಲ್ಲ. ಈಗ ಕುಲಕರ್ಣಿ ಸರ್ ಹೇಳಿದ್ರು ನೋಡ್ರಿ, ಈಗ ಬಣ್ಣ ಹೋಗಿ ಒಂದು ಅಬ್ಸರ್ಡ್ ಅಥವಾ ಮಾಡರ್ನ್ ಪೇಂಟಿಂಗ್ ಅಂತಿದ್ವಿ. ಯಾವುದೇ ಪೇಂಟಿಂಗ್ ಆಗಲಿ ನಮ್ಮ ಬದುಕನ್ನು ಪ್ರತಿನಿಧಿಸದೆ ಹೋದರೆ ಹೆಂಗೆ ನಮ್ಮ ಎಲ್ಲ ಶೈಲಿಗಳು, ಸಾಂಪ್ರದಾಯಿಕ ಶೈಲಿ, ಗುಹಾಂತರ ಚಿತ್ರಗಳು, ಟ್ರೈಬಲ್ ಆರ್ಟ್ಸು ಅವ್ರವ್ರ ಜೀವನ ಶೈಲಿಗಳನ್ನ ಪ್ರೆಸೆಂಟ್ ಮಾಡ್ತಿದ್ವು. ಬಟ್ ಆಧುನಿಕ ಕಾಲದ ಒಂದು ದೊಡ್ಡ ಆಘಾತ ಏನಂದ್ರೆ ನಮ್ಮ ಬದುಕನ್ನು ನಾವಲ್ಲಿ ಪ್ರೆಸೆಂಟ್ ಮಾಡ್ತಾ ಇಲ್ಲ. ನಮ್ಮ ತನ ಇಲ್ಲ, ನಮ್ಮ ದೇಸಿತನ ಇಲ್ಲ. ಏನೋ ಒಂದು ಹೇಳ್ತೀವಿ. ಈಗ ನೋಡ್ರಿ, ಈಗ ಈಗ ಆಧುನಿಕ ಕಾಲದಾಗ ನಾವು ವಿಶ್ವಕ್ಕೆ ನಮ್ಮ ಮನಸ್ಸು ಕೊಡ್ತಾ ಇದ್ದೀವಿ. ಅಂದ್ರೆ ವಿಶ್ವಕ್ಕೆ ಮನಸ್ಸು ಕೊಡ್ತಾ ಇದ್ರೆ ಯುದ್ಧ ನಡೆದತ್ತೆ, ಯುಕ್ರೇನ್ಯಾಗ ಯುದ್ಧ ನಡೆದತ್ತೆ, ಪಾಲಸ್ತೀನ್ ಯುದ್ಧ ನಡೆದತ್ತೆ. ಅಂದ್ರೆ ನಮ್ಮ ಚಿತ್ರನ ಈ ಒಂದು ನಾವು ಇಂಟರ್ನ್ಯಾಷನಲ್ ಮೊಬೈಲ್ ಒಳಗೆ ನಾವು ಬದುಕ್ತಾ ಇದ್ದೀವಿ, ಅದಿಲ್ಲ ಎಲ್ಲ ಸಿಗ್ತೈತೆ ನಮಗೆ. ಅದನ್ನ ನಮ್ಮ ಚಿತ್ರಕಲೆ ಒಳಗೆ ಮಾಡರ್ನ್ ಆರ್ಟ್ ಆಗಲಿ, ಮಾಡರ್ನ್ ಆರ್ಟ್ ಒಳಗೆ ನಾವು ಆ ಯುದ್ಧನ ಹೆಂಗೆ ಪ್ರೆಸೆಂಟ್ ಮಾಡಬೇಕು. ಬರೀ ಪ್ರೆಸೆಂಟ್ ಮಾಡೋದಂದ್ರೆ ಅದ್ರೊಳಗೆ ಕಂಟೆಂಟ್ ಇರಬೇಕು ಮತ್ತು ಕೌಶಲ್ಯನೂ ಇರಬೇಕು. ಎರಡು ವಸ್ತುಗಳು ನಮ್ಮ ಚಿತ್ರಕಲಾವಿದರಿಗೆ ಭಾಳ ಇಂಪಾರ್ಟೆಂಟ್. ಕಂಟೆಂಟ್ ಆ್ಯಂಡ್ ಟೆಕ್ನಿಕ್ಸ್ ಅಂತೇಳಿ. ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡೋದು ಅಂದ್ರೆ ಯುದ್ಧ. ಅವಾಗ ಏನು ಮಾಡ್ತೀವಿ ನಾವು, ಯುದ್ಧದ ಬಗ್ಗೆ ಓದಾಕ್ ನಿಲ್ತೀವಿ. ಅಲ್ಲಿ ಏನು ಯುದ್ಧದೊಳಗೆ ಎಷ್ಟು ಆಘಾತ ನಡೆದೈತಿ, ಏನು ಬಾಂಬ್ ಹಾಕಕತ್ತಾರ, ಎಷ್ಟು ಜನಸಾಮಾನ್ಯರ ಬದುಕು ಹಾಳಾಗತೈತಿ, ಇನ್ನೊಂದು ಹಾಳಾಗತೈತಿ ನೀವು ಅನ್ನೋದನ್ನ ನಾವು ತಿಳ್ಕೊಂಡು ನಾವು ಪ್ರೆಸೆಂಟ್ ಮಾಡೋದು. ಅಂದ್ರೆ ಪ್ರತಿಯೊಬ್ಬ ಕಲಾವಿದರಿಗೆ, ಕಲಾ ವಿದ್ಯಾರ್ಥಿಗಳಿಗೆ ಓದುವಿಕೆ ಅನ್ನೋದೇನಿದೆಯಲ್ಲ ಇಂಪಾರ್ಟೆಂಟ್. ಓದುವಿಕೆ ಇದ್ದಾಗ ನಾವು ಈ ಸುರೇಶ್ ಕುಲಕರ್ಣಿ ಸರ್ ಥರ ಅಂದ್ರೆ ಎಲ್ಲ ಜ್ಞಾನಗಳನ್ನ ಪಡ್ಕೊಂಡು ನಂತರ ಇದನ್ನ ಮಾಡ್ಬೇಕು. ಉದಾಹರಣೆಗೆ ನಾವು ಉತ್ಸವ ರಾಗಣ ಹೇಳುವಾಗ 50 ಜನ ಕಲಾವಿದರಿಗೆ ಕೆಲಸ ಕೊಡ್ಬೇಕಂದ್ರೆ ನಾ ಏನು ಮಾಡಬೇಕು, ಓದ್ಬೇಕು. ಈಗ ಒಂದು ಕಂಟೆಂಟ್ 50 ಜನರಿಗೆ ಕೆಲಸ ಕೊಡಬೇಕು. ಒಂದೀಗ ಒಂದೊಂದು ಫ್ಯಾಮಿಲಿ ಗಾರ್ಡನ್ ಅಂತ ನಾ ಸ್ಟಾರ್ಟ್ ಮಾಡಿದ್ದೀನಿ. ಫ್ಯಾಮಿಲಿ ಗಾರ್ಡನ್ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಫ್ಯಾಮಿಲಿ ಇಂಪಾರ್ಟೆಂಟ್. ಅದು ಮುಸ್ಲಿಂ ಫ್ಯಾಮಿಲಿ ಇರಲಿ, ಕ್ರಿಶ್ಚಿಯನ್ ಫ್ಯಾಮಿಲಿ ಇರಲಿ, ಯಾವುದೇ ನಮ್ಮ ಹಿಂದೂ ಧರ್ಮದ ಇರಲಿ, ಎಲ್ಲರೂ ಕೆಲಸ ಮಾಡಿದ್ಮೇಲೆ ನಾವೆಲ್ಲರೂ ಏನು ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಅಲ್ಲಿ ನಮ್ಮವ್ವ ಅದಾಳ, ನಮ್ಮ ಅಪ್ಪ ಅದಾನ, ನಮ್ಮ ಮಕ್ಕಳು ಅದಾರ, ನಮ್ಮ ಸೊಸಿ ಅದಾಳ, ಇನ್ನೊಬ್ರು ಯಾರಾದ್ರೂ ಅಜ್ಜ ಅದ, ನಮ್ಮ ಅದ ಅಂತ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಒಂದು ಕುಟುಂಬ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಇರ್ತೈತಿ, ಅಥವಾ ಈಗ ವಿಭಕ್ತ ಕುಟುಂಬಗಳು ಅಂದ್ರೆ ಪ್ರತಿಯೊಬ್ಬರಿಗೂ ಕುಟುಂಬ ಅವಶ್ಯ. ಕುಟುಂಬ ಹೆಂಗೆ ನಮ್ಮ ಸಮಾಜದೊಳಗೆ ಮಾನಸಿಕ ನೆಮ್ಮದಿ ಕೊಡ್ತೈತಿ, ಕೂಡಿರೋದು ಹೆಂಗೆ ನೆಮ್ಮದಿ ಕೊಡ್ತೈತೆ ಅನ್ನೋ ಥೀಮ್ ಮೇಲೆ ಮಾಡ್ತೀವಿ. ಅವಾಗ ನಮ್ಮ ಚಿತ್ರಕಲಾವಿದರಿಗೆ ಆ ವಿಷಯಗಳನ್ನ ನಾವು ಓದ್ಕೊಂಡು ಅವ್ರಿಗೆ ತಲೆಗೆ ಹಾಕ್ಬೇಕು. ನೀ ಈ ಥರ ಕಾನ್ಸೆಪ್ಟ್ ತಗೋ, ಈ ಥರ ಕಾನ್ಸೆಪ್ಟು. ಈಗ ಅವ್ರಿಗೆ ನೀವು ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ಮಾಡ್ಬೋದು. ಯಾವಾಗ ಹೇಳಿದೆ ಸತೀಶ್ ಕುಲಕರ್ಣಿ, ನಮ್ಮ ಸುರೇಶ್ ಕುಲಕರ್ಣಿ ಏನೇ ಇದ್ರು, ನೀವು ಪ್ರತಿಯೊಬ್ಬರು ಎಕ್ಸ್ಟ್ರಾರ್ಡಿನರಿ ಅಂತಿರುತ್ತೆ. ಆದರೆ ಎಕ್ಸ್ಟ್ರಾರ್ಡಿನರಿ ಆಗಬೇಕಂದ್ರೆ ನಮ್ಮ ಹಣೆಯ ಗಣ್ಣನ್ನು ತೆಗಿಬೇಕು. ಪ್ರತಿಯೊಂದು ಏನಂದ್ರೆ ಓದೋದು ಪ್ರತಿಯೊಂದು ಅಬ್ಸರ್ವೇಷನ್. ಅಂದ್ರೆ ಒಂದು ಚಿತ್ರ ಜಾಳ ಆಗದಂಗೆ ಅದು ಕಂಟೆಂಟ್ ತುಂಬಿರ್ತದೆ. ಅದರೊಳಗೆ ಕಂಟೆಂಟ್ ತುಂಬಿ ಅದರೊಳಗೆ ಶ್ರಮದಾಯಕ ಆಗಿರ್ಬೇಕು. ಒಂದು ಯಾವ್ದಾರು ಒಂದು ರಿಪ್ರೊಡಕ್ಷನ್ ಮಾಡಿದ್ರೆ ಅದು ರವಿವಾರ ಬಂದ ಇರ್ಬೋದು, ಇನ್ನೊಬ್ಬರದ ಇರ್ಬೋದು, ಯಾರೋ ಇರಲಿ ಒಬ್ರು ರಿಪ್ರೊಡಕ್ಷನ್ ಮಾಡಿದ್ರೆ ಆ ಯಾರ ಚಿತ್ರ ರಿಪ್ರೊಡಕ್ಷನ್ ಮಾಡಕ್ಕೆ ಇಟ್ ಈಸ್ ವೆರಿ ಟಫ್ ಅಂತ ಅನಿಸ್ತದಲ್ಲ, ಈಸ್ ಗ್ರೇಟ್. ನೋಡಿ, ನೀವು ಮಾಡರ್ನ್ ಆರ್ಟ್ ಹಿಂಗೆ ಏನೇ ಹೇಳ್ತಿದ್ದೆ, ಹಿಂಗೇನೇ ಬಣ್ಣ ಹಾಕ್ಬೇಕು, ಇನ್ನೊಬ್ರು ಮಾಡಿಬಿಟ್ರದು ವೇಸ್ಟ್. ಎನಿಬಡಿ ಕ್ಯಾನ್ ಡೂ ಇಟ್, ಎನಿಬಡಿ ಕ್ಯಾನ್ ಡೂ ಅನ್ನೋದನ್ನ ತೆಗೆದು ನೋ ಒನ್ ಕ್ಯಾನ್ ಇಮಿಟೇಟ್ ಮೈ ಪೇಂಟಿಂಗ್ ಅಂತ. ಯಾಕಂದರೆ ಅದು ನಮ್ಮ ಸ್ವಂತಿಕೆಯನ್ನು ಪ್ರತಿನಿಧಿಸ್ತದೆ. ಹಿಂಗೆ ಚಿತ್ರಕಲಾವಿದರೆಲ್ಲ ನಾವು ಹಣೆಗಣ್ಣರಾಗೋಣ. ಜೊತೆಗೆ ಯಾರಾದರೂ ಆಸಕ್ತಿ ಇರೋರು ವಿದ್ಯಾರ್ಥಿಗಳು ಕುರಿಸರ ಇಲ್ಲಿ ನಮ್ಮ ರಾಕ್ ಗಾರ್ಡನ್ಗೆ ಬಂದ್ರೆ ಅಲ್ಲಿ ನಾವು ಸಾಂಪ್ರದಾಯಿಕ ಚಿತ್ರಗಳ ಒಂದು ದೇಸಿ ಮನೆಗಳನ್ನು ಮಾಡ್ತೀವಿ. ಅದರಲ್ಲಿ ಗೊಂಡ ಆರ್ಟ್ ಇದೆ, ತಂಜಾವೂರು ಸ್ಟೈಲ್ ಇದೆ, ಟ್ರೈಬಲ್ ಆರ್ಟ್ಸ್ ಅದಾವ, ಕೇವ್ ಆರ್ಟ್ ಅದಾವ, ಬೇರೆ ಬೇರೆ ಎಲ್ಲ ಆರ್ಟ್ಗಳನ್ನು ಅಲ್ಲಿ ಪ್ರೆಸೆಂಟ್ ಮಾಡಿ ಪ್ರತಿಯೊಂದು ರೂಮಲ್ಲಿ. ಯಾರಾದರೂ ಆ ಥರ ಬರೋದಿದೆ ಬರ್ರಿ, ನಾವು ಫ್ರೀಯಾಗಿ ಇನ್ವಿಟೇಷನ್ ಕೊಟ್ಟು ಅವ್ರು ಬರ್ಬೋದು, ನೋಡ್ಕೊಂಡು ಎಲ್ಲ ಬರಲಿ. ಅವ್ರಿಗೂ ಒಂದಿಷ್ಟು ಕಲಾ ಒಂದು ಹೊಳವಿನ ಇನ್ನೊಂದು ಮಗಳು ಕಾಣ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಪಾರ್ವತಿ ಮೇಡಮ್ ಅವರು ನನಗೆ ನಿರಂತರವಾಗಿ ನನ್ನ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಹಾಲ್ಬಾವಿ ಸರ್ನ ಅಜ್ಜಾರನ್ನ ನೆನೆಸ್ಕೊಳಕ್ಕೆ ನಾನು ಇಲ್ಲಿ ಕರೆಸಿದ್ದಕ್ಕೆ ಮತ್ತೊಮ್ಮೆ ಪೂರ್ವಕ ನಮಸ್ಕಾರ. ಈ ಕಲಾ ಒಂದು
ಶಾಲೆಯ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ಇರುವಂತಹ ಗುರುಸರಿಗೆ ನಮಸ್ಕಾರ. ಜೊತೆಗೆ ನಮ್ಮವರೇ ಆದಂತಹ ಕಾರ್ತಿಕ್ ಸಿಂಧಿ ಅವರು ಸಹನಾಮ್ ಅವರಿಗೂ ನಮಸ್ಕಾರ. ಈ ಎಲ್ಲ ಉಪನ್ಯಾಸಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ತಿಳಿಸ್ತಾ ನಾವೆಲ್ಲ ಹಣೆಗಣ್ಣರಾಗೋಣ. ನಮ್ಮ ಜೋಶಿ ಸರ್ ಅವರಿಗೂ ಕೂಡ ನನ್ನ ನಮಸ್ಕಾರ. ಸಾರಿ, ನನಗೆಲ್ಲರ ಹೆಸರುಗಳು ನೆನಪಿಲ್ಲ. ಇನ್ನೊಮ್ಮೆ ನಮ್ಮ ಪಾರ್ವತಿ ಮೇಡಮ್, ಸುರೇಶ್ ಸರ್ಗೆಲ್ಲರಿಗೆ ನಮಸ್ಕಾರ ತಿಳಿಸ್ತಾ ನಾವೆಲ್ಲ ಈ ಕಲೆನ ಈ ಫೈನ್ ಆರ್ಟ್ಸನ್ನು ಓದೋದು ನಮ್ಮ ಖುಷಿ ಸಂಬಂಧ, ವೃತ್ತಿ ಸಂಬಂಧ ನಾವು ಮಾಡೋದಾದ್ರೆ ಅದನ್ನು ನಮ್ಮ ಬದುಕಿನೊಳಗೆ ನಾವು ಮಿಳಿತಗೊಳ್ಬೇಕು. ಅದು ಏನೇನು ಯಾರ್ಯಾರ ಕಂಪ್ನಿಗೆ ಏನೇನು ಬೇಕಾಗಿದೆ ಆ ಲೆವೆಲ್ಗೆ ಮಾಡಿ ನಮ್ಮ ಸರ್ಕಾರನ ನಾವು ಜೋತ್ ಬಿಟ್ಕೊಂತ ಹೊಂಟ್ವಿ ಅಂದ್ರೆ ಈಗ ನೋಡ್ರಿ, ಈಗ ಕಾಲ ಚೇಂಜ್ ಆಗೈತಿ. ಈಗ ನಾವೆಲ್ಲ ಯಾರು ಸರ್ಕಾರಿ ದೊಡ್ಡವ್ರ ಮನೆಗೆ ಯಾರು ಸರ್ಕಾರಿ ನೌಕರಿ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಪಗಾರ ಇಲ್ಲ. ನೀವು ಬರೀ ಒಂದು ಗೌರ್ಮೆಂಟ್ ಟೀಚರ್ ಆದ್ರೆ ಎಷ್ಟು ಸಿಗ್ತೈತಿ? ಎಷ್ಟು ಸಿಗ್ತೈತ್ರಿ ನಮ್ಗೆ? ಅದ ದೊಡ್ಡ ಅನ್ಕೋಬೇಡ್ರಿ ಅಂತ ಹೇಳೋದು. ನಿಶ್ಚಿಂತದೇನಪ್ಪ ಹೈಸ್ಕೂಲ್ ಟೀಚರ್ ಬೇಕೇ. ಕಲಾ ವಿದ್ಯಾರ್ಥಿಗಳನ್ನ ತಯಾರು ಮಾಡಲಿಕ್ಕೆ ಶಿಕ್ಷಣ ನಮ್ಮ ಹೈಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಬೇಕು. ಆದ್ರೆ ಅದನ್ನು ಮೀರಿ ದೊಡ್ಡದ ಟ್ಯಾಲೆಂಟ್ ಬಳಸ್ಕೊಳ್ಳೋಣ ನಾವು. ಇಡೀ ಒಂದು ವಿಶ್ವಾದ್ಯಂತ ತಿರ್ಗೋಣ ಚಿತ್ರಕಲಾವಿದರಾಗಿ. ಬೇರೆ ಬೇರೆ ಕಂಪ್ನಿಗೆ ಗೈಡೆನ್ಸ್ ಕೊಡೋಣ ನಾವು. ಒಂದು ಕ್ಯಾಮ್ರಾ ಕಂಪ್ನಿಗೆ ಚಿತ್ರಕಲಾವಿದ್ರು ಬೇಕು ಗೈಡೆನ್ಸ್ ಮಾಡಲಿಕ್ಕೆ, ಕಾರ್ ಕಂಪ್ನಿಗೂ ಚಿತ್ರಕಲಾವಿದ್ರು ಬೇಕು ಗೈಡೆನ್ಸ್ ಮಾಡಲಿಕ್ಕೆ. ಅವಾಗೇನು ಬರೀ ಕೃಷಿ, ಈಗ ಬಡಗಿಗರಿಗೆ ಬಡಿಗೆತನ ನಮ್ದೆಲ್ಲ ಕೃಷಿ ಉಪಕರಣ ಮಾಡ್ಕೊಡ್ತಿದ್ರು. ಈಗ ಈ ಲೆವೆಲ್ ಬೆಳೆದೈತಿ. ಎಲ್ಲರೂ ಬೆಳೆದಾರಂಗ. ಟೆಕ್ನಾಲಜಿ ಇಲ್ಲ ಡಾಕ್ಟರ್ ಇಲ್ಲ. ಅವಾಗ ಆಯುರ್ವೇದಿಕ್ ಡಾಕ್ಟರ್ ತಪ್ಪಲ ಅಂತ ಇನ್ನೊಂದು ಮಾಡಿ ಕೊಡ್ತಿದ್ರು. ಈಗ ಏನು ಮಷಿನ್ ಬಂದ್ಬಿಟ್ಟವು. ಎಲ್ಲ ಸೈನ್ಸ್ನ ಹಪ್ಕೊಂಡಾರ. ಈಗ ಎಲ್ಲ ಕಲೆನೂ ಸೈನ್ಸ್ ಹಪ್ಕೊಂಡೈತ್ರಿ. ಹೌದಾ? ಈಗ ಒಂದು ಮ್ಯೂಸಿಕ್ ನಾವು ಎಲ್ಲೋ ಒಂದು ಹಾಡು ಹೇಳಿದ್ರೆ ನಾವು ಬಂದ ಕೇಳಬೇಕಾಗಿತ್ತು. ಈಗ ಹಂಗಲ್ಲ, ಎಲ್ಲೋ ಹಾಡಿರ್ತಾರೆ, ಎಲ್ಲೋ ಯೂಟ್ಯೂಬ್ನಾಗ ಲಿಂಕ್ ನೋಡ್ತೀವಿ, ಇನ್ನೊಂದು ಮಾಡ್ತೀವಿ. ಅಂದ್ರೆ ವಿಜ್ಞಾನದ ಜೊತೆಗೆ ಕಲೆ ಸಮ್ಮಿಳಿತಗೊಂಡಿತ್ತು. ಹಿಂಗಾಗಿ ನಾವು ಈ ಕಲೆನ ವಿಜ್ಞಾನ ಜೊತೆಗೆ ಸಮ್ಮಿಲನಗೊಳಿಸಿ ನಾವು ಅವಕಾಶಗಳನ್ನ, ನಮ್ಮಲ್ಲಿ ಅವಕಾಶಗಳನ್ನ ಬೇರೆ ಕಡೆ ಎಲ್ಲೆಲ್ಲೋ ವಿಶ್ವಾದ್ಯಂತ ಹುಡ್ಕೊಂಡು, ಬರೀ ಇಲ್ಲಷ್ಟೇ ಬೇಡ, ಅದ್ರ ಜೊತೆಗೆ ನಮ್ಮತನ ಇಟ್ಕೊಂಡು ನಮ್ಮ ಕಲಾ ಗೌರವವನ್ನು ಉಳಿಸ್ಕೊಂಡು ನಾವೆಲ್ಲ ಬೆಳೆಯೋಣ ಅಂತ ಆಶಿಸ್ತಾ ನನ್ನ ಕರೆಸಿರುವಂಥ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ. ನಮಸ್ಕಾರ. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ವೇದಾರಾಣಿ ದಾಸನೂರು ಮೇಡಮ್ ಅವರಿಗೆ, ಅವರು ತಮ್ಮ ಒಂದು ಕಲಾವಿದರ ಒಂದು ಮುಕ್ತ ಅವಕಾಶಗಳನ್ನು ತಿಳಿಸಿ ಹೇಳಿ ನಮ್ಮನ್ನು ಉದ್ದೇಶಿಸಿ ಒಂದು ಹಿತನುಡಿ ಹೇಳಿದ್ದಕ್ಕೆ ನಮ್ಮ ಆಳ್ವಾಸ್ ಸ್ಕೂಲ್ ಆಫ್ ಆರ್ಟ್ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.